ರಾಯಲ್ ಎನ್ಫೀಲ್ಡ್ ಅವರು ಇತ್ತೀಚೆಗೆ ಒಂದು ರೀತಿ ಸ್ಪ್ಯಾಮ್ ಮಾಡ್ತೀರಾ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಒಂದರಿಂದ ಒಂದು ಬೈಕ್ನ ತರ್ತಾನೆ ಇದ್ದಾರೆ. ಆ ಒಂದು ಸಾಲಿಗೆ ಸೇರುವಂತಹ ಹೊಸ ರಾಯಲ್ ಎನ್ಫೀಲ್ಡ್ನ ಇಂಟರ್ಸೆಪ್ಟರ್ BS650 ಅಂತ ಒಂದು ಬೈಕ್ ನಮ್ಮ ಮುಂದೆ ಇದೆ. ಈ ಒಂದು ಬೈಕ್ನ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಲಾಸ್ಟ್ 1 ವೀಕಿಂದ ಈ ಒಂದು ಬೈಕ್ ನಮ್ಮ ಜೊತೆ ಇದೆ. ಸಿಟಿಲಿ ಓಡಿಸಿದೀವಿ, ಹೊರಗಡೆ ಓಡಿಸಿದೀವಿ, ಆ್ಯಂಡ್ ಇದರ ಕಂಪ್ಲೀಟ್ ಆಗಿರುವಂಥ ಏನೇನಿದೆ ಅಂತಲೂ ಕೂಡ ನಾವು ಟೆಸ್ಟ್ ಮಾಡಿ ನೋಡಿದೀವಿ. ಇದನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದೀವಿ. ಅದಕ್ಕಿಂತ ಮುಂಚೆ ಇಂಟರ್ಸೆಪ್ಟರ್ BS650. ಸೊ ಈ ರೀತಿ ಹೆಸರು ಬರೋದಕ್ಕೆ ಕಾರಣ ಏನು ಅಂದರೆ, ಇಂಟರ್ಸೆಪ್ಟರ್ನ ಒಂದು 650 ಏನಿದೆ ಆ ಒಂದು ಪ್ಲಾಟ್ಫಾರ್ಮಲ್ಲೇ ಇದನ್ನ ಬಿಲ್ಡ್ ಮಾಡಿರುವಂಥದ್ದು. ಆ್ಯಂಡ್ ಸಣ್ಣ ಚೇಂಜಸ್ನ ಮಾಡಿದ್ದಾರೆ. ಒಂದೇ ನೋಟದಲ್ಲಿ ನೋಡಿದ್ರೆ ಯಾವುದೋ ಇಂಟರ್ಸೆಪ್ಟರ್ ಅಂತಲೇ ಅನಿಸುತ್ತೆ, ಆದರೆ ಅದಕ್ಕೆ ಬೇಕಾದಂಥ ಒಂದಷ್ಟು ಮೈನರ್ ಟ್ವೀಕ್ಸ್ನೆಲ್ಲ ಮಾಡಿದ್ದಾರೆ. ಎಂಜಿನ್ ಸೇಮ್ ಇದ್ರೂ ಕೂಡ ನಮಗೆ ಈ ಒಂದು ಹ್ಯಾಂಡ್ ಪೊಸಿಷನ್ ಬಾರ್ ಆಗಿರ್ಬೋದು ಅಥವಾ ಟೈರ್ಸ್ ಆಗಿರ್ಬೋದು ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಮೊದಲಿಗೆ ಇದನ್ನ ಇಂಟರ್ಸೆಪ್ಟರ್ BS650 ಅಂತ ಯಾಕೆ ಕರೀತಾರೆ ಅಂದರೆ, ಅದು ಆ್ಯಕ್ಚುಲಿ ಇಂಟರ್ಸೆಪ್ಟರ್ನ ಅದೇ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದಿರುವಂಥದ್ದು. ಸೊ ನಿಮಗೆ ಗೊತ್ತೇ ಇದೆ, ರಾಯಲ್ ಎನ್ಫೀಲ್ಡ್ನ 650cc ಟ್ವಿನ್ಸಲ್ಲಿ ನಮಗೆ ಫಸ್ಟ್ ಬಂದಿರೋದು ಯಾವುದು ಅಂದರೆ ಒಂದು ಇಂಟರ್ಸೆಪ್ಟರ್ 650 ಆ್ಯಂಡ್ ಒಂದು GT650. ಸೊ ತುಂಬ ಜನ ಏನು ಮಾಡ್ತಿದ್ರು ಅಂದರೆ, GT650 ಎಲ್ಲ ಅವ್ರಿಗೆ ಇಷ್ಟ ಇದ್ರೂ ಕೂಡ ಇಂಟರ್ಸೆಪ್ಟರ್ನ ತಗೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ರು. ಬಟ್ GTಲಿ ಲಾಂಗ್ ಡ್ರೈವ್ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಂಟರ್ಸೆಪ್ಟರ್ ತಗೊಂಡು ಅದನ್ನ ಹ್ಯಾಂಡಲ್ ಬಾರ್ನೆಲ್ಲ ಒಂದು ಸ್ವಲ್ಪ ಮಾಡಿಫೈ ಮಾಡಿ ಅದನ್ನು ಆ ರೀತಿಯಾಗಿ ಯಾವ ಒಂದು ಫೀಲಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ರು. ಪವರ್ ಆಗಿರ್ಬೋದು, ಎಂಜಿನ್ ಆಗಿರ್ಬೋದು ಎಲ್ಲಾನು ಕೂಡ ಸೇಮ್ ಇದ್ರು. ಸೀಟಿಂಗ್ ಪೊಸಿಷನ್ ಮಾತ್ರ ಚೇಂಜ್ ಇತ್ತು. ಆ್ಯಂಡ್ ಇವಾಗ ರಾಯಲ್ ಎನ್ಫೀಲ್ಡ್ ಅವರೇ ಅದನ್ನು ಇನ್ನೂ ಸ್ವಲ್ಪ ಟ್ವೀಕ್ ಮಾಡಿ ಹ್ಯಾಂಡಲ್ ಬಾರ್ನೆಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಸ್ಕ್ರಾಮ್ಡಲ್ ಲುಕ್ ತಂದಿದ್ದಾರೆ. ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಇಂಟರ್ಸೆಪ್ಟರ್ನ ಸ್ಕ್ರಾಮ್ಡಲ್ ವರ್ಷನ್ ಅಂತ ಕೂಡ ಹೇಳ್ಬೋದು. ಇದನ್ನ ಆ ರೀತಿಯಾದಂಥ ಡಿಸೈನ್ ಎಲಿಮೆಂಟ್ನ ಇದು ಹೊಂದಿದೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, ರಾಯಲ್ ಎನ್ಫೀಲ್ಡ್ ಅವರು ತುಂಬ ಒಂದು ಬೈಕ್ಗಳನ್ನ ಬಿಡ್ತಾನೆ ಇದ್ದಾರೆ. ಆ ಒಂದು ಸಾಲಿಗೆ ಇದು ಕೂಡ ಸೇರುತ್ತೆ. ಸೊ ಇದನ್ನು ಯಾಕೆ ಬಿಟ್ಟರು ಅಂತ ಕೇಳಿದ್ರೆ ಹೇಳಬೇಕಾದಂಥ ಒಂದಷ್ಟು ಬೇಕಾಗಿರುವಂಥ ಕಾರಣ ಇಲ್ಲ. ಬಟ್ ಬಿಟ್ಟಿದ್ದೇನಿದ್ರು ಕೂಡ ಒಳ್ಳೇದಾಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ತುಂಬ ಜನ ಇದನ್ನ ಬೈ ಮಾಡೋರು ಕೂಡ ಇದ್ದಾರೆ. ಅದನ್ನ ನಾವು ಇತ್ತೀಚೆಗೆ ರೋಡಲ್ಲಿ ಒಂದು ಸ್ವಲ್ಪ ನೋಡ್ತಾ ಇದ್ದೀವಿ. ಅಷ್ಟೇನು ಕಾಣಕ್ಕೆ ಸಿಗಲ್ಲ ಅದನ್ನು ಕೂಡ ಅಲ್ಲಲ್ಲಿ ಒಂದೊಂದು ಎರಡೆರಡು BS650 ನಾವು ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡಿದರೆ, ಇಂಟರ್ಸೆಪ್ಟರ್ನ ಏನು ಡಿಸೈನ್ ಇದೆಯೋ ಅದೇ ಎಲಿಮೆಂಟ್ಸ್ ಇಲ್ಲಿ ಕ್ಯಾರಿ ಮಾಡಿದೆ. ಆ ಒಂದು ಸರ್ಕ್ಯುಲರ್ ಶೇಪ್ನ ಒಂದು ಹೆಡ್ ಲ್ಯಾಂಪ್ ಆಗಿರ್ಬೋದು. ಸೊ ಇದನ್ನ ಫಸ್ಟ್ ನಾವು ನೋಡಿದ್ದೆಲ್ಲಿ ಅಂದ್ರೆ Meteor 650 ಬಂದಿತ್ತಲ್ಲ, ಆ ಒಂದು ಟೈಮಲ್ಲಿ ನಾವು ಇದನ್ನ ನೋಡಿದ್ವಿ. ಅದಾದ್ಮೇಲೆ ಅದನ್ನ ಇಂಟರ್ಸೆಪ್ಟರ್ ತಂದಿದ್ರು, GT ತಂದಿದ್ರು, ಹಿಮಾಲಯನ್ 450 ತಂದಿದ್ದಾರೆ, ಆ್ಯಂಡ್ ಇವಾಗ ಇದಕ್ಕೂ ಕೂಡ ತಂದಿದ್ದಾರೆ. ಸೊ ಕಂಪ್ಲೀಟ್ ಆಗಿ LED ಹೆಡ್ ಲ್ಯಾಂಪ್ಸೇ ಬರುತ್ತೆ. ಸೊ ಅವರೊಂದು ರೆಟ್ರೋ ನಿಯೋ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಈ ರೀತಿಯಾದ ಸರ್ಕ್ಯುಲರ್ ಶೇಪ್ನ ಹೆಡ್ ಲ್ಯಾಂಪ್ಸನ್ನು ಬಳಸ್ತಾರೆ. ಅಲ್ಲಲ್ಲಿ ಸರ್ಕ್ಯುಲರ್ ಶೇಪ್ನ ಡಿಸೈನ್ ಎಲಿಮೆಂಟ್ ನೋಡ್ಬೋದು ನಾವು. ಇದಾಗಿರ್ಬೋದು, ರಿಯರ್ ಇದರ ಒಂದು ಟೇಲ್ ಲೈಟ್ ಆಗಿರ್ಬೋದು, ಅಥವಾ ನಿಮಗೆ ಈ ಒಂದು ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಆಗಿರ್ಬೋದು, ಎಲ್ಲಾನು ಕೂಡ ಒಂದು ಸ್ವಲ್ಪ ಸರ್ಕ್ಯುಲರ್ ಶೇಪಲ್ಲೇ ಇದೆ ಅಂತ ಹೇಳ್ಬೋದು. ಇನ್ನಿದ್ರೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಿದ್ರೆ USD ಫೋಕ್ ನಮಗೆ ಫ್ರಂಟಲ್ಲಿ ಸಿಗುತ್ತೆ. ಸೊ ಲಾಸ್ಟ್ ಅಥವಾ ಇಂಟರ್ಸೆಪ್ಟರ್ 650 ಏನಿದೆ ಅದು ಕಂಪೇರ್ ಮಾಡಿದ್ರೆ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಆಗಿದೆ. 130 mm ಟ್ರಾವೆಲ್ ನಮ್ಗೆ ಇಲ್ಲಿ ಸಿಗುತ್ತೆ, ಫ್ರಂಟಲ್ಲಿ ಸಿಗುತ್ತೆ. ಆ್ಯಂಡ್ 115ನ ಒಂದು ಟ್ರಾವೆಲ್ ನಮಗೆ ರಿಯರಲ್ಲಿ ಇರುವಂತಹ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅಲ್ಲಿ ಸಿಗುತ್ತೆ. ಆ್ಯಂಡ್ ಸ್ಕ್ರಾಮ್ಲರ್ಗೆ ಬೇಕಾದಂತಹ ಸಸ್ಪೆನ್ಷನ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ತುಂಬ ಲಾಂಗ್ ಎಲ್ಲ ಹೋಗೋದಾದ್ರೆ ಸ್ವಲ್ಪ ಟ್ರಾವೆಲ್ ಎಲ್ಲ ಜಾಸ್ತಿ ಬೇಕಿತ್ತು ನಮಗೆ. ರೋಡ್ಗಳೆಲ್ಲ ಬೇರೆ ಬೇರೆ ಇದೆ. ಸೊ ಟೋಟಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ರೋಡಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಒಂದು ಬೈಕ್ ಇದು. ಒಂದು ಸ್ವಲ್ಪ ಪಾಟ್ ಹೋಲ್ಸ್ ಎಲ್ಲ ಇದ್ರೆ ನಮಗೆ ಅದು ಫೀಲ್ ಆಗುತ್ತೆ, ಸ್ಟಿಫ್ ಆಗಿರೋ ಸಸ್ಪೆನ್ಷನ್ ಆಗಿರೋದ್ರಿಂದ. ಅದು ನಮಗೆ ಫ್ರಂಟಲ್ಲಿ ಇದಿಷ್ಟನ್ನ ಹೇಳ್ಬೋದು. ಆ್ಯಂಡ್ ನಮಗೆ ಈ ಒಂದು ಇಂಡಿಕೇಟರ್ಸ್ನ ಕೂಡ ಚೇಂಜ್ ಮಾಡಿದ್ದಾರೆ. ನಾವಿಲ್ಲಿ ನೋಡ್ಬೋದು, ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಇಂಡಿಕೇಟರ್ಸ್ ಇದೆ. ಇದನ್ನು ನಾವು ಹಿಮಾಲಯನ್ 450 ಕೂಡ ನೋಡಿದ್ವಿ. ಆ್ಯಂಡ್ ಅದೇ ರೀತಿ ನಾವು ಟೈರ್ ಬಗ್ಗೆ ಮಾತಾಡಬೇಕು. ಸೊ ಟೈರ್ನ ಪ್ರೊಫೈಲ್ ಚೇಂಜ್ ಆಗಿದೆ. ಫ್ರಂಟಲ್ಲಿ ಸೇಮ್ ಇದೆ, 19 ಇಂಚಿನ ಟೈರ್ ಇದೆ. ಸೊ ಹಿಂದ್ಗಡೆ ನಮಗೆ ಇಂಟರ್ಸೆಪ್ಟರ್ನಲ್ಲಿ ನೋಡೋದಾದ್ರೆ ನಮಗೆ 18 ಇಂಚಿನ ಟೈರ್ ಬರ್ತಾ ಇತ್ತು. ಇದ್ರಲ್ಲಿ ನಮಗೆ 17 ಇಂಚಿನ ಟೈರ್ ಕೊಟ್ಟಿದ್ದಾರೆ. ಒಂದು ಸ್ಕ್ರಾಮ್ಲರ್ಗೆ ಬೇಕಾದಂತಹ ಒಂದು ಟೈರ್ನ ಪ್ರಪೋರ್ಷನ್ ಅಂತ ಹೇಳೋದು ತಪ್ಪಾಗಲ್ಲ. ಫ್ರಂಟಲ್ಲಿ ನಮಗೆ 320 mm ಒಂದು ಡಿಸ್ಕ್ ಸಿಗ್ತಾ ಇದೆ. ಆ್ಯಂಡ್ ಇಷ್ಟು ಪ್ರೈಸ್ ಕೊಟ್ಟರು ಕೂಡ, ಇದರ ಪ್ರೈಸ್ ನಾನು ಹೇಳ್ತೀನಿ, ಬಟ್ ಈ ಒಂದು ಪ್ರೈಸ್ ಕೊಟ್ಟರು ಕೂಡ ನಮಗೆ ಇಲ್ಲಿ ವಿತ್ ಟ್ಯೂಬ್ ಟೈರ್ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಸ್ಪೋಕ್ಸ್ನು ಕೂಡ ನೋಡ್ಬೋದು. ಸೊ ಒಂದು ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ರೆಟ್ರೋ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಬಟ್ ತುಂಬ ಜನರಿಗೆ ಇದು ತಗೊಂಡ್ರೆ ಎಲ್ಲಿ ತೊಂದರೆ ಆಗುತ್ತೆ ಅಂದರೆ, ಏನಾದ್ರು ಜಸ್ಟ್ ಒಂದು ಪಂಕ್ಚರ್ ಆದರೆ ಅದು ಅಲ್ಲೇ ನಿಂತು ಬಿಡುತ್ತೆ, ಮತ್ತೆ ಅದನ್ನ ಟೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಾಂದರೆ ಪಂಚರ್ ಹಾಕೋರು ಈ ಒಂದು ಬೈಕ್ ಹತ್ರ ಬರಬೇಕಾಗುತ್ತೆ. ಅದೊಂದು ಇದರ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಷ್ಟೊಂದು ಏನಿಲ್ಲ, ಟೆನ್ಷನ್ ಫ್ರೀ ಆಗಿ ಯಾವುದೇ ಆತಂಕ ಇಲ್ಲದೆ ಇದನ್ನು ಓಡಿಸೋಕ್ಕಾಗಲ್ಲ, ಅದೊಂದು ವಿಷಯ. ಬಟ್ ಟೈರ್ ತುಂಬ ಚೆನ್ನಾಗಿದೆ. ತುಂಬ ಏನು ಹೇಳಿ, ತುಂಬ ಬ್ಲಾಕ್ಸ್ ಇರುವಂಥ ಟೈರ್, ಒಳ್ಳೆ ಗ್ರಿಪ್ ಇದೆ ಅಂತ ಹೇಳ್ಕೊಂಡು ಒಳ್ಳೆ ಸ್ಟೆಬಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಇನ್ನು ಸೈಡಿಗೆ ಬಂದಾಗ ನಮಗೆ ಕಾಣುವಂಥದ್ದು ಒಂದು ಎಕ್ಸ್ಪೋಸ್ ಆಗಿರೋ ಚೇಸಿ. ನಮ್ಗೆ ಇಲ್ಲಿ ನೋಡ್ಬೋದು, ಇಂಟರ್ಸೆಪ್ಟ್ನ ಅದೇ ಒಂದು ಪ್ಲಾಟ್ಫಾರ್ಮಲ್ಲಿ ಇದನ್ನ ಬಿಲ್ಡ್ ಮಾಡಿರೋದು ನಮಗೆ ಎಕ್ಸ್ಪೋಸ್ ಆಗಿರೋ ಚೇಸಿನ ನೋಡ್ಬೋದು. ತುಂಬ ಸ್ಟ್ರಾಂಗ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಇದು ಚೇಸಿಸ್ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡಬೇಕು ಅಂತಿಲ್ಲ. ಆ್ಯಂಡ್ ಇಲ್ಲಿ ನಮಗೆ ಒಂದು BS650 ಅನ್ನುವಂಥ ಒಂದು ವಿಷಯದ ಒಂದು ಸೈಡ್ ಪ್ಯಾನಲ್ನ ಕೊಟ್ಟಿದ್ದಾರೆ. ಬಟ್ ಇದು ಫೈಬರ್, ಇದು ಮೆಟಲ್ ಅಲ್ಲ. ಆ್ಯಂಡ್ ಇದು ಕೂಡ ಅಷ್ಟೇ. ಆ್ಯಂಡ್ ಇನ್ನೊಂದು ಇದರಲ್ಲಿ ಚೇಂಜ್ ಆಗಿರುವಂಥ ವಿಷಯ ಏನು ಅಂದರೆ, ಇದರ ಒಂದು ಎಕ್ಸಾಸ್ಟ್ ಅಂತ ಹೇಳ್ಬೋದು. ಸೊ ಇದು ಇನ್ಲೈನ್ 2 ಸಿಲಿಂಡರ್ ಆಗಿರೋದ್ರಿಂದ ನಮಗೆ ಲಾಸ್ಟ್ ಇಂಟರ್ಸೆಪ್ಟರಲ್ಲಿ ನಮಗೆ ಡ್ಯುಯಲ್ ಎಕ್ಸಾಸ್ಟ್ನ ಕೊಟ್ಟಿದ್ರು. ನಮಗೆ ಎರಡು ಸೈಡಲ್ಲಿ ಒಂದು ಕ್ರೋಮ್ ಕಲರ್ನ ದೊಡ್ಡದಾದಂಥ ಎಕ್ಸಾಸ್ಟ್ ಹೋಯಿತು. ಆ್ಯಂಡ್ ಅದಾದಮೇಲೆ
ಮ್ಯಾಟ್ ಬ್ಲ್ಯಾಕಲ್ಲಿ ಕೂಡ ಕೊಡೋಕೆ ಶುರು ಮಾಡಿದ್ರು. ಬಟ್ ಇವಾಗ ನಮಗೆ ಇದರಲ್ಲಿ ಒಂದೇ ಸೈಡಲ್ಲಿ ಎಕ್ಸಾಸ್ಟ್ನ ಕೊಡ್ತಾ ಇದ್ದಾರೆ, ಅದೆರಡನ್ನೂ ಕೂಡ ಬ್ಲೆಂಡ್ ಮಾಡಿ ಒಂದೇ ಸೈಡಲ್ಲಿ ಕೊಡ್ತಿದ್ದಾರೆ, ಈ ಕಡೆ ಇರುವಂಥ ಎಕ್ಸಾಸ್ಟ್ನ ತೆಗೆದಿದ್ದಾರೆ. ಸೊ ಹಾಗಾಗಿ ನಮಗೆ ಒಂದು ವೆಯ್ಟ್ ಕಮ್ಮಿ ಆಗಿದೆ. ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದ್ರೆ 2 kg ಅಷ್ಟು ವೆಯ್ಟ್ ನಮಗೆ ಇದರಲ್ಲಿ ಕಮ್ಮಿ ಆಗಿದೆ ಆ ಒಂದು ಇದನ್ನು ತೆಗೆದಿರೋದ್ರಿಂದ. ಬಟ್ ಅದೇನಂತಹ ಒಂದು ನೋಟಿಸಬಲ್ ಆಗಿರುವಂಥ ವಿಷಯ ಅಲ್ಲ ಅಂತ ಹೇಳ್ಬೋದು. ಬಟ್ ಅಗೇನ್ ಇದರ ಟಾರ್ಕ್ ಕೂಡ ಜಾಸ್ತಿ ಆಗಿದೆ, ಹಾಗಾಗಿ ಆ ಒಂದು ಫೀಲ್ ನಮಗೆ ಸಿಗುತ್ತೆ. ಇನ್ನು ರಿಯರಲ್ಲಿ ನೋಡೋದಾದ್ರೆ ರೆಟ್ರೋ ಆಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ನ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಶೇಪ್ನ ಒಂದು ಟೇಲ್ ಲೈಟ್ ಆಗಿರ್ಬೋದು, ಆ್ಯಂಡ್ ನಮಗೆ ಈ ಒಂದು ಗ್ರ್ಯಾಬ್ ಹ್ಯಾಂಡಲ್ಸ್ ಆಗಿರ್ಬೋದು, ಆ್ಯಂಡ್ ಇಲ್ಲಿರುವಂತಹ ಒಂದು ಏನು ಹೇಳಿ ಇಂಡಿಕೇಟರ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಹಿಂದ್ಗಡೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದೇ ರೀತಿ ನಮಗೆ ಬ್ಲೂ ಕಲರ್ನ ಒಂದು ಸೀಟ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಮಗೆ ಇಂಟರ್ಸೆಪ್ಟರ್ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಯಾಕೆಂದರೆ ಇಂಟರ್ಸೆಪ್ಟರ್ ನಮಗೆ ಸ್ಟ್ರೈಟ್ ಆಗಿರುವಂಥ ಸೀಟ್ ಬರ್ತಾ ಇತ್ತು, ಫ್ಲಾಟ್ ಆಗಿರುವಂಥದ್ದು. ಸೊ ಇದರಲ್ಲಿ ನಮಗೆ ಒಂದು ಸ್ವಲ್ಪ ಮೇಲಕ್ಕೆ ಬಂದಿದೆ, ಆ್ಯಂಡ್ ಕುಷನಿಂಗ್ ಕೂಡ ಓಕೆ ಅಂತ ಅನ್ಸುತ್ತೆ. ಶಾರ್ಟ್ ರೈಡಿಗೆ, ಲಾಂಗ್ ರೈಡ್ ಎಲ್ಲ ಹೋದಾಗ ನಮಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು, ಯಾಕೆಂದರೆ ಇದು ಸ್ವಲ್ಪ ನ್ಯಾರೋ ಆಗಿರುವಂಥ ಸೀಟು. ಸೊ ಯೂಶ್ವಲಿ ಅಡ್ವೆಂಚರ್ ಬೈಕ್ಗಳೆಲ್ಲ ಸ್ವಲ್ಪ ಅಗಲವಾಗಿರೋ ಸೀಟ್ ಕೊಡೋದ್ರಿಂದ ನಮಗೆ ಆರಾಮಾಗಿ ಕೂತು ಹೋಗ್ಬೋದು. ನೀವು ಇದಕ್ಕೆ ಒಂದು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ರೆ, ಒಂದು ಸ್ವಲ್ಪ ಏನು ಹೇಳಿ ಜೆಲ್ಲಿ ಸೀಟ್ಸನೋ ಏನಾದ್ರು ಜೆಲ್ಲಿ ಸೀಟ್ ಕವರ್ನೇನಾರು ಹಾಕಿದ್ರೆ ನಿಮಗೆ ಆರಾಮಾಗಿ ಲಾಂಗ್ ಡ್ರೈವ್ ಹೋಗ್ಬೋದು, ಅದೊಂದು ವಿಷಯ. ಸೊ ಇನ್ನು ಈ ಬೈಕಲ್ಲಿ ಕೂತು ಇದರ ಒಂದು ಡಿಸೈನ್ ಎಲಿಮೆಂಟ್ ಆಗಿರ್ಬೋದು ಅಥವಾ ಇದರ ಒಂದು ಸೀಟಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ತೀನಿ. ಸೊ ಕೂತಾಗ ನಮಗೆ ಮೊದಲಿಗೆ ನೋಟಿಸ್ ಆಗುವಂಥ ವಿಷಯ ಏನು ಅಂದರೆ ಇದರ ಒಂದು ಸೀಟ್ ಹೈಟ್. ಸೊ ಸ್ವಲ್ಪ ಶಾರ್ಟ್ ಇದ್ರೂ ಕೂಡ ಈ ಒಂದು ಸೀಟ್ ಹೈಟ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಇದರ ಒಂದು ಸೀಟ್ ಹೈಟ್ ಬಂದು ನಮಗೆ 830 mm. ಸೊ ಇದು 830 mm ಆಗಿದ್ರೂ ಕೂಡ ನಮಗೆ ಕೂರುವಾಗ ಸ್ವಲ್ಪ ಜಾಸ್ತಿ ಇದೆಯೇನೋ ಅಂತ ಅನಿಸುತ್ತೆ, ಯಾಕೆಂದರೆ ಆ ಒಂದು ಇದು ಕೊಡುತ್ತೆ. ಬಟ್ ನೀವು ರೈಡಿಂಗ್ ಬೂಟ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ವಲ್ಪ ಹೀಲ್ಡ್ ಇರುವಂಥ ಬೂಟ್ಸ್ ಎಲ್ಲ ಹಾಕಿ ನಿಮಗೆ ಇದನ್ನು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಬಟ್ ಹಾಗೆ ನೀವೇನಾದರೂ ಒನ್ ವೇಲ್ ಹೋಗ್ತಾ ಇರ್ತೀರ, ಒಂದು ಯಾವುದೋ ಸೇತುವೆಯಲ್ಲಿ ಹೋಗ್ತಾ ಇರ್ತೀರಾ, ಮುಂದ್ಗಡೆಯಿಂದ ಯಾವುದೋ ಒಂದು ಕಾರ ಲಾರಿನ ಬರುತ್ತೆ, ಅವ್ರಿಗೆ ಹಿಂದಕ್ಕೆ ತಗೊಳಕ್ಕಾಗಲ್ಲ, ನೀವೇ ಹಿಂದಕ್ಕೆ ತಗೋಬೇಕಂದ್ರೆ ನೀವು ಈ ರೀತಿ ಸ್ವಲ್ಪ ಹಿಂದಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾರ್ದಾರು ಒಬ್ರು ಸಹಾಯ ಬೇಕು. ಹಾಗಾಗಿ ಸೀಟ್ ಹೈಟ್ ಕಮ್ಮಿ ಇರುವಂತಹ ಒಂದು ಬೈಕ್ಗಳಲ್ಲಿ ಆ ರೀತಿಯಾದಂತಹ ಒಂದು ಇಶ್ಯೂ ಬರಲ್ಲ, ನಾವಾಗೆ ತಳ್ಕೊಂಡು ಹೋಗ್ಬೋದು. ಬಟ್ ಸೀಟ್ ಹೈಟ್ ಸ್ವಲ್ಪ ಜಾಸ್ತಿ ಇದ್ರೆ ಅದೊಂದು ವಿಷಯ. ಆ್ಯಂಡ್ ಈ ರೀತಿ ಇಷ್ಟು ಸೀಟ್ ಹೈಟ್ ಇದ್ದಾಗ ನಾನು ನೋಟ್ಸ್ ಮಾಡಿರೋಂಥ ವಿಷಯ ಏನಂದರೆ ಶಾರ್ಪ್ ಆಗಿರುವಂತಹ ಯೂಟರ್ನ್ ಎಲ್ಲ ತಗೊಳಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಸ್ವಲ್ಪ ವೈಡಾಗಿ ತಗೋಬೇಕು. ಆ್ಯಂಡ್ ಇದರ ಇನ್ನೊಂದು ಇಷ್ಟ ಆಗದಿರುವಂಥ ವಿಷಯ ಏನಂದರೆ ಇದರ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಶಾರ್ಪ್ ಆಗಿರೋ ಕಟಿಂಗ್ ತೊಗೊಳಕ್ಕಾಗಲ್ಲ, ಒಂದು ಸ್ವಲ್ಪ ಲಾಂಗ್ ಆಗಿ ಈ ರೀತಿ ತಿರುಗಬೇಕಾಗುತ್ತೆ. ಅದೊಂದು ಇದರ ಒಂದು ಸೀಟ್ ಹೈಟಿಗೆ ಸಂಬಂಧಪಟ್ಟಂಗೆ. ಇನ್ನು ಇದರ ಹ್ಯಾಂಡಲ್ ಬಾರ್ ಬಗ್ಗೆ ಮಾತಾಡೋಣ. ಸೊ ಹ್ಯಾಂಡಲ್ ಬಾರ್ ಬಗ್ಗೆ ಮಾತಾಡಿದರೆ ಇಂಟರ್ಸೆಪ್ಟರ್ ನಮಗೆ ತುಂಬ ಕಂಫರ್ಟ್ ಆಗಿರುವಂಥ ಹ್ಯಾಂಡಲ್ ಬಾರ್ ಸಿಗ್ತಾ ಇತ್ತು. ಇದರಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ ಆಗಿರುವಂಥ ಹ್ಯಾಂಡಲ್ ಬಾರ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ ಮುಂದಕ್ಕೆ ಬರಬೇಕಾಗುತ್ತೆ. ಸೊ ಸ್ಕ್ರಾಮ್ಲರ್ ಪೊಸಿಷನ್ಗೆ ಏನು ಬೇಕೋ ಆ ರೀತಿಯಾದಂಥ ಒಂದು ಹ್ಯಾಂಡಲ್ ಬಾರ್ ನಮಗೆ ಇದರಲ್ಲಿ ಸಿಗುತ್ತೆ. ಇಂಟರ್ಸೆಪ್ಟರ್ ನಾವು ಕೂತಲ್ಲೇ ನಮಗೆ ಅದೊಂದು ಹ್ಯಾಂಡಲ್ ಬಾರ್ ಸಿಗ್ತಾ ಇತ್ತು, ತುಂಬ ಚೆನ್ನಾಗಿರ್ತಿತ್ತು. ಇದೊಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಹಾಗೇನು ಇದರಲ್ಲಿ ಹಂಗಂತ ಇದನ್ನು ಲಾಂಗ್ ರೈಡಿಗೆ ತೊಗೊಂಡೋಗಕ್ಕಾಗಲ್ವಾ? ಆಗುತ್ತೆ, ಲಾಂಗ್ ರೈಡಿಗೆ ನೀವು ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಬಟ್ ಒಂದು ಸ್ವಲ್ಪ ಮುಂದಕ್ಕೆ ಬರಬೇಕಾಗುತ್ತೆ ಅಷ್ಟೇ, ಅಥವಾ ನೀವು ಒಂದು ಸ್ವಲ್ಪ ಮುಂದಕ್ಕೆ ಕೂತ್ರು ಅದು ಸರಿ ಆಗುತ್ತೆ. ಇದಿದ್ರೆ ಹ್ಯಾಂಡಲ್ ಬಾರ್ ಬಗ್ಗೆ. ಆ್ಯಂಡ್ ಇನ್ನು ಈ ಒಂದು ಟ್ಯಾಂಕ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಈಗಲೂ ಕೂಡ ನಮಗೆ ಫ್ಯೂಯಲ್ ಫಿಲ್ ಮಾಡುವಾಗ ಇದನ್ನ ಕೀ ಓಪನ್ ಮಾಡಿ ಈ ಒಂದು ಕ್ಯಾಪ್ನ ಕೈಯಲ್ಲಿ ಇಟ್ಕೊಬೇಕಾಗುತ್ತೆ. ಅದನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕಂದರೆ ಅಲ್ಲೇ ಒಂದು ಯೂಶ್ವಲಿ ಬೇರೆ ಬೈಕಲ್ಲಿ ಇರೋ ರೀತಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇದನ್ನು ಈಗಲೂ ಕೂಡ ಇದನ್ನು ಬಿಚ್ಚಿ ಕೈಯಲ್ಲಿ ಹಿಡ್ಕೊಂಡು ಫ್ಯೂಲ್ ಮಾಡ್ಕೊಂಡು ಆಮೇಲೆ ನಾವು ಹಾಕಿ ತಿರುಗಿಸಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಟ್ಯಾಂಕ್ ಬಗ್ಗೆನೂ ಮಾತಾಡಬೇಕು. 13.7 ಲೀಟರ್ನ ಒಂದು ಟ್ಯಾಂಕ್ ನಮಗೆ ಸಿಗ್ತಾ ಇದೆ. ಹಾಗೆ ನಿಮಗೆಲ್ಲ ಗೊತ್ತೇ ಇದೆ, ಇದೊಂದು 650cc ಇಂಜಿನ್ ಆಗಿರೋದ್ರಿಂದ ನಮಗೆ ಫ್ಯೂಲ್ ಸ್ವಲ್ಪ ಜಾಸ್ತಿ ಕುಡಿಯುತ್ತೆ. ಹಾಗಾಗಿ 13.7 ಲೀಟ್ರಲ್ಲಿ ನಾವು ಅವಾಗವಾಗ ಲಾಂಗ್ ಎಲ್ಲ ಹೋಗಿದ್ರೆ ಅವಾಗವಾಗ ನಾವು ಫಿಲ್ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಹೈವೇಲೆಲ್ಲ ನಂಗೆ ಅನ್ಸೋದು ಒಂದು 25 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಮೈಲೇಜ್ ಕೊಡ್ಬೋದೇನೋ, ಸಿಟಿಲಂತೂ 15-20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಹಾಗಾಗಿ ಕಮ್ಮಿ ಮೈಲೇಜ್ ಇರೋದ್ರಿಂದ, ಸಣ್ಣ ಟ್ಯಾಂಕ್ ಆಗಿರೋದ್ರಿಂದ ನೀವು ಅವಾಗವಾಗ ಫಿಲ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಆ್ಯಂಡ್ ಅದು ನೀವು ರೈಡ್ ಮಾಡುವಾಗ ತಲೆ ಇಟ್ಕೊಬೇಕು. ಇನ್ನು ಸ್ವಿಚ್ ಕ್ವಾಲಿಟಿ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾರ್ಮಲ್ ಆಗಿರೋ ಸ್ವಿಚ್ ಕ್ವಾಲಿಟಿ. ಆ್ಯಂಡ್ ಇತ್ತೀಚೆಗಷ್ಟೇ ಇವಾಗ ಬರ್ತಿರುವಂತಹ ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ನಾವು ಈ ಒಂದು ರೌಂಡ್ ಆಗಿರುವಂತಹ ಒಂದು ಸ್ವಿಚ್ ನೋಡ್ಬೋದು, ಸ್ಟಾರ್ಟ್ ಸ್ಟಾಪ್ ಆ್ಯಂಡ್ ಇಂಜಿನ್ ಕಿಲ್ ಸ್ವಿಚ್. ಅದೇ ರೀತಿ ನಮಗೆ ಇಲ್ಲಿ ಹಜಾರ್ಡ್ ಲೈಟ್ಸ್ ಇದೆ ಈ ಕಡೆ ಬೇಕು. ಸೊ ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಡೀಸೆಂಟ್ ಆಗಿರೋ ಸ್ವಿಚ್ ಕ್ವಾಲಿಟಿ. ಅದೇ ರೀತಿ ಯಾವಾಗಲೂ ರಾಯಲ್ ಎನ್ಫೀಲ್ಡ್ ಮೇಂಟೈನ್ ಮಾಡ್ತಾನೆ ಹೋಗುತ್ತೆ ಅದನ್ನು. ಆ್ಯಂಡ್ ನಮಗೆ ರಿಯರ್ ವ್ಯೂ ಮಿರರ್ ಬಗ್ಗೆ ಮಾತಾಡಿದ್ರೂ ಕೂಡ ಸ್ಕ್ರಾಮ್ಲರಿ ಬೇಕಾ ಅಂತ ಮಿರರ್ ನಾವು ಬೇಕಾದರೆ ಎಕ್ಸ್ಟ್ರಾ ಇಲ್ಲಿ ಹಾಕ್ಸ್ಕೊಬೋದು. ಬಟ್ ಅದಕ್ಕೆ ನಾವು ಒಂದು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಅದು ಬಿಟ್ಟು ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋಣ. ಸೊ ನಮಗೆ ತುಂಬ ನೀಟಾಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಇತ್ತೀಚೆಗೆ ಬರುವಂಥ ರಾಯಲ್ ಎನ್ಫೀಲ್ಡ್ನ 450 to 650cc ಆ ಒಂದು ಸೆಗ್ಮೆಂಟಲ್ಲಿ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರ್ತಿದೆಯೋ ಅದು. ಆ್ಯಂಡ್ ಹಾಗೆ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ, ನಾವು ನೈಟ್ ಇದನ್ನ ಓಡಿಸುವಾಗ ಇದು ನೈಟ್ ಮೋಡ್ ಆಗುತ್ತೆ, ಆ್ಯಂಡ್ ನಾವು ಹಗಲು ಓಡಿಸುವಾಗ ಹಗಲು ಮೋಡಿಗೆ ಬರುತ್ತೆ, ಡೇ ಮೋಡಿಗೆ ಬರುತ್ತೆ. ಆ್ಯಂಡ್ ಇದರಲ್ಲಿ ನಮಗೆ ಬೇಕಂತ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಇದೆ, ಸ್ವಲ್ಪ ಧೂಳು ಹಿಡಿದಿದೆ. ಸೊ ನೀಟಾಗಿ ಕಾಣುತ್ತೆ ನಮಗೆ ಸೈಡ್ ಸ್ಟ್ಯಾಂಡ್ ಆಗಿರ್ಬೋದು, ಅಥವಾ ನಿಮಗೆ ಸ್ಪೀಡೋಮೀಟರ್ ಆಗಿರ್ಬೋದು, RPM ಆಗಿರ್ಬೋದು. ಆ್ಯಂಡ್ ಇಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ಎಲ್ಲ ಇದೆ. ನಿಮಗೆ ಆ್ಯಪನ್ನ ಕನೆಕ್ಟ್ ಮಾಡ್ಕೊಂಡು ನೀವು ಇದರಲ್ಲೇ ನ್ಯಾವಿಗೇಷನ್ ನೋಡ್ಕೊಂಡು ಹೋಗ್ಬೋದು. ಅದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದಿಷ್ಟಿದ್ರೆ ಒಂದು ಕೂತು ನಾವು ಮಾತಾಡುವಂಥ ವಿಷಯ.
ಇನ್ನಿದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಸೊ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಯೂಶ್ವಲಿ ರಾಯಲ್ ಎನ್ಫೀಲ್ಡ್ನ 650cc ಬೈಕ್ಗಳು ಏನು ಕೊಡ್ತಾವಲ್ಲ ಆ ಒಂದು ಪರ್ಫಾರ್ಮೆನ್ಸ್ನ ಇದು ಕೂಡ ಕೊಡುತ್ತೆ. ಬಟ್ ಸಣ್ಣದಾಗಿರುವಂಥ ಟ್ವೀಕ್ ಮಾಡಿದ್ದಾರೆ ನಮಗೆ 650cc ಆ ಒಂದು ಇಂಟರ್ಸೆಪ್ಟರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಒಂದು ಟ್ವೀಕ್ ಮಾಡಿರೋದ್ರಿಂದ ಸ್ವಲ್ಪ BSP ಜಾಸ್ತಿ ಆಗಿದೆ, ಸ್ವಲ್ಪ ನ್ಯೂಟನ್ ಮೀಟರ್ ಕೂಡ ಜಾಸ್ತಿ ಆಗಿದೆ. ಸೊ BSP ಬಗ್ಗೆ ಮಾತಾಡಿದರೆ ಇದ್ರಲ್ಲಿ ನಮಗೆ 46.7 ಅಥವಾ 47 BSP ಅಂತ ಹೇಳ್ಬೋದು. ಅದೇ ರೀತಿ 56 Nm ಟಾರ್ಕ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇಂಜಿನ್ ಬಗ್ಗೆ ಮಾತಾಡಿದ್ರೆ ನಮಗೆ 648cc ಪ್ಯಾರಲಲ್ ಟ್ವಿನ್ ಇಂಜಿನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅಗೈನ್ ಅವರ ಒಂದು ಯೂಶ್ವಲಿ ಸಿಗುವಂತಹ ಇಂಜಿನ್ 650cc ನಮಗೆ ಇದೇ ಇಂಜಿನ್ ನಾವು GT ನೋಡಿದ್ದೀವಿ, ಇಂಟರ್ಸೆಪ್ಟಲ್ಲಿ ನೋಡಿದ್ದೀವಿ, ಆಮೇಲೆ ನಮ್ಮ ಒಂದು ಇನ್ನೊಂದು ಮೀಟಿಯರ್ 650 ನೋಡಿದ್ದೀವಿ. ಆ ರೀತಿಯಾದಂತಹ ಒಂದು ಇಂಜಿನ್ ನಮಗೆ ಇದರಲ್ಲೂ ಕೂಡ ನೋಡ್ಬೋದು. ತುಂಬ ಸ್ಮೂತ್ ಆಗಿರುವಂಥ ಇಂಜಿನ್, ನಮಗೆ ಕೈ ಕೊಟ್ಟು ಕೂಡಲೇ ಅದು ರೆಸ್ಪಾನ್ಸ್ ಇದೆ. ಆಕ್ಸಲೇಷನ್ ತುಂಬ ಚೆನ್ನಾಗಿದೆ, ನಮಗೆ 0 to 100 ಆಲ್ಮೋಸ್ಟ್ 6 ಸೆಕೆಂಡಲ್ಲಿ ನಮಗೆ ಇದನ್ನ ರೀಚ್ ಮಾಡ್ಬೋದು. ಆ್ಯಂಡ್ ಇದರ ವೆಯ್ಟ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಯೂಶ್ವಲಿ ಬೇರೆ 650 ಗಾಡಿಗಳಿಗಿಂತ ಇದು ಜಾಸ್ತಿ ಇದ್ರೂ ಕೂಡ ಅಂದರೆ ರಾಯಲ್ ಎನ್ಫೀಲ್ಡಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಬೇರೆ ಕಂಪನಿಗಳ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಬಟ್ ಆ ವೆಯ್ಟ್ನ ಮ್ಯಾನೇಜ್ ಮಾಡೋದಕ್ಕೆ ನಮಗೆ 56 Nm ಟಾರ್ಕ್ ಕೂಡ ಸಿಗುತ್ತೆ. ಹಾಗಾಗಿ ಗಾಡಿ ಮಾತ್ರ ತುಂಬ ಚೆನ್ನಾಗಿ ಹೋಗುತ್ತೆ. ಅದು ಇದರ ಮತ್ತೊಂದು ವಿಷಯ. ಸಿಟಿ ರೈಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಸ್ಲೋ ಸ್ಪೀಡಲ್ಲೆಲ್ಲ ಹೋಗ್ತಾ ಇರುವಾಗ ಸಿಟಿಲಿ ಸ್ಟಾಪ್ ಆ್ಯಂಡ್ ಗೋ ಟ್ರಾಫಿಕಲ್ಲೆಲ್ಲ ನಮಗೆ ಈ ಸೀಟ್ ಹೈಟ್ ಸ್ವಲ್ಪ ಇಶ್ಯೂ ಆಗುತ್ತೆ. ನಾವು ಸ್ವಲ್ಪ ಕಾಲನ್ನ ಯೂಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದು ಬಿಟ್ಟು ಇಂಜಿನ್ ತುಂಬ ಹೀಟ್ ಆಗುತ್ತೆ ನಮಗೆ. ಏರ್ ಪ್ಲಸ್ ಆಯಿಲ್ ಕೂಲ್ಡ್ ಇಂಜಿನ್ ಆಗಿದ್ರು ಕೂಡ, ಏರ್ ಆಯಿಲ್ ಕೂಲ್ಡ್ ಇಂಜಿನ್ ಆಗಿದ್ರು ಕೂಡ ನಮಗೆ ಇಂಜಿನ್ ಹೀಟ್ ಆಗುತ್ತೆ. ಯಾಕಂದರೆ ಇಂಜಿನ್ ತುಂಬ ಹೊರಗಿದೆ, ತುಂಬ ಎಕ್ಸ್ಪೋಸ್ ಆಗಿದೆ. ಹಾಗಾಗಿ ಅದರ ಒಂದು ಈ ಥರ ಕಾಲಿಟ್ಟಾಗ ಡೈರೆಕ್ಟ್ ಕಾಲಿಗೆ ಅದರ ಒಂದು ಹೀಟ್ ಹೊಡೆಯುತ್ತೆ ಅಂತಲೇ ಹೇಳ್ಬೋದು. ಬಟ್ ನೀವು ಹೈವೇಲೆಲ್ಲ ಕ್ರೂಸ್ ಮಾಡ್ಕೊಂಡು ಹೋಗುವಾಗ ಯಾವುದೇ ರೀತಿ ಹೀಟಿಂಗ್ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಇದು ಏರ್ ಪ್ಲಸ್ ಆಯಿಲ್ ಕೂಲ್ ಆಗಿರೋದ್ರಿಂದ ನಿಮಗೆ ಆ ಒಂದು ಹೀಟಿಂಗ್ ಇಶ್ಯೂ ಅಲ್ಲಿ ಬರಲ್ಲ. ಬಟ್ ನಿಮಗೆ ಸಿಟಿಲಿ ಬರುತ್ತೆ. ಇನ್ನಿದು ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು. ಸೊ ಲಾಸ್ಟ್ ಇಂಟರ್ಸೆಪ್ಟರ್ 650 ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಟ್ರಾವೆಲ್ಗಳು ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡಲ್ಲಿದೆ ನಮಗೆ. ಹಾಗಾಗಿ ಯೂಶ್ವಲಿ ಸ್ಕ್ರಾಂಬ್ಲರ್ಗೆ ಬೇಕಾಗಿರುವಂಥದ್ದೇ. ಬಟ್ ಇದನ್ನ ನೀವು ಟೂರಿಗೆ ತೊಗೊಂಡೋದಾಗ ನಿಮಗೆ ಒಂದು ಸ್ವಲ್ಪ ಪಾಟ್ ಹೋಲ್ಸ್ ಎಲ್ಲ ಇದ್ರೂ ಕೂಡ ನಿಮ್ಗೆ ಅದು ಫೀಲ್ ಆಗುತ್ತೆ, ಸ್ಟಿಫ್ ಆಗಿರೋ ಸಸ್ಪೆನ್ಷನ್ ಆಗಿರೋದ್ರಿಂದ. ಆ್ಯಂಡ್ ಒಳ್ಳೆ ರೋಡಲ್ಲಿ ಈ ಬೈಕ್ ತುಂಬ ಚೆನ್ನಾಗಿರುವಂಥ ಪರ್ಫಾರ್ಮೆನ್ಸ್ ಕೊಡುತ್ತೆ. ಯಾಕಂದರೆ ಒಳ್ಳೆ ರೋಡಲ್ಲಿ ಇದು ತುಂಬ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಟ್ರಾವೆಲ್ ಮಾಡುವಾಗ ನಮಗೆ ಫೀಲ್ ಆಗುವಂಥ ಮತ್ತೊಂದು ವಿಷಯ ಏನಂದ್ರೆ ಸೀಟು. ನಾನು ಆವಾಗಲೇ ಹೇಳಿದ್ದೀನಿ. ಸೊ ಸೀಟ್ ಸ್ವಲ್ಪ ನ್ಯಾರೋ ಆಗಿದೆ. ನಮಗೆ ಲಾಂಗ್ ಎಲ್ಲ ಹೋದಾಗ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಸ್ವಲ್ಪ ಸ್ಟಿಫ್ ಅಂತ ಅನ್ಸುತ್ತೆ. ರಿಯರಲ್ಲಿ ಕೂತವ್ರಿಗೂ ಕೂಡ ಅಂತಹ ಒಂದು ಕಂಫರ್ಟ್ ಅಂತ ಅನ್ಸಲ್ಲ. ನಾನು ಆವಾಗಲೇ ಹೇಳಿದ್ದೀನಿ, ಒಂದು ಸ್ವಲ್ಪ ಜಲ್ಲಿ ಸೀಟ್ಸ್ ಕವರೋ ಅಥವಾ ಬೇರೆ ಹಾಕೊಂಡೋದ್ರೆ ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿದ್ದನ್ನ ಓಡಿಸ್ಕೊಂಡು ಹೋಗ್ಬೋದು. ಆ ಒಂದು ಫೀಲ್ ನಿಮಗೆ ಇದ್ರಲ್ಲಿ ಸಿಗುತ್ತೆ, ಒಳ್ಳೆ ಫೀಲ್ ಸಿಗುತ್ತೆ. ಅದು ಬಿಟ್ಟು ನಮಗೆ ಬೇರೇನು ಕೂಡ ರೈಡಿಂಗಲ್ಲಿ ಅನಿಸ್ತಿಲ್ಲ. ಟ್ರಾವೆಲ್ ಸ್ವಲ್ಪ ಜಾಸ್ತಿ, ನಾನು ಹೇಳಿದ್ದೀನಿ ಸಸ್ಪೆನ್ಷನ್ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಇದೆ, ಸ್ಟಿಫರ್ ಆಗಿದೆ. ಟೈರ್ಗಳು ತುಂಬ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಆಗಿದೆ. ನಾವು ಕಾರ್ನರಿಂಗ್ ಮಾಡುವಾಗಲಾಗಿರ್ಬೋದು ಅಥವಾ ಬೇರೆ ತುಂಬ ಓವರ್ಟೇಕ್ ಮಾಡುವಾಗಲಾಗಿರ್ಬೋದು ಅಥವಾ ನಿಮಗೆ ಸ್ವಲ್ಪ ಬ್ಯಾಡ್ ರೋಡ್ ಆಗಿದ್ರು ಕೂಡ ನಮಗೆ ಬೈಕ್ನ ಈ ಒಂದು ಟೈರ್ ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ಸೌಂಡ್ ಬಗ್ಗೆ ಎಕ್ಸ್ಟ್ರಾ ಏನು ಮಾತಾಡಬೇಕು ಅಂತಿಲ್ಲ. ಯೂಶ್ವಲಿ ನಮಗೆ 650cc ರಾಯಲ್ ಎನ್ಫೀಲ್ಡ್ ಸಿಗುವಂತಹ ಒಂದು ಸ್ಮೂತ್ ಆಗಿರೋ ತುಂಬ ಸ್ವೀಟ್ ಆಗಿರುವಂಥ ಸೌಂಡ್ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ಬೈಕ್ನ ರೈಡಿಂಗ್ ಬಗ್ಗೆ ಆ್ಯಂಡ್ ಇದರ ಒಂದು ಡಿಸೈನ್ ಬಗ್ಗೆ ಆ್ಯಂಡ್ ಇದರಲ್ಲಿರುವಂಥ ಫೀಚರ್ಸ್ ಬಗ್ಗೆ. ಈ ಒಂದು ಬೈಕ್ ನಮಗೆ 5 ವೇರಿಯಂಟ್ಸ್ ಅಲ್ಲಿ ಸಿಗುತ್ತೆ. 5 ವೇರಿಯಂಟ್ಸ್ ಅಂದ್ರೆ ಯಾವ್ದಾವ್ದು ಫೀಚರ್ ಏನು ಆ್ಯಡ್ ಆಗಿ ಆ ರೀತಿ ವೇರಿಯಂಟ್ಸ್ ಅಲ್ಲ, ಇದರ ಒಂದು ಕಲರ್ ಆಪ್ಷನ್ಸ್. ಸೊ 5 ಕಲರ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ನಮಗೆ ಇದು ಟಾಪ್ ಕಲರ್ ಆಪ್ಷನ್ ಅಂತ ಅನ್ಸುತ್ತೆ. ಅಂಡ್ ಈ ಒಂದು ಕಲರ್ ತುಂಬಾನೇ ಚೆನ್ನಾಗಿದೆ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಅಂಡ್ ಇದರಲ್ಲಿ ಒಂದು 5 ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ಇದರ ಒಂದು ವೇರಿಯಂಟ್ಸ್ ಬಗ್ಗೆ. ಅಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡಿದ್ರೆ 3.39 lakhs to 3.59 lakhs ಅಂದ್ರೆ 3,40,000ದಿಂದ 3,60,000 ತನಕ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬರುತ್ತೆ. ಅಂಡ್ ಅಗೇನ್ ಟ್ಯಾಕ್ಸ್ ಎಲ್ಲ ಸೇರಿ ನಮಗೆ ಒಂದು 4-4 ಲಕ್ಷ ಆಗುತ್ತೆ ಆನ್ ರೋಡಿಗೆ ಬಂದಾಗ. ಸೊ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ. ಆ್ಯಂಡ್ ನೀವೇನಾದರೂ ಈ ಒಂದು ಬೈಕ್ನ ಬೈ ಮಾಡಿದ್ರೆ, ಇಲ್ಲ ನಿಮ್ಮ ಬೇರೆ 650cc ರಾಯಲ್ ಎನ್ಫೀಲ್ಡ್ನ ಬೈಕ್ಗಳಿದ್ರೆ ಅದರೊಂದು ಎಕ್ಸ್ಪೀರಿಯನ್ಸ್ ನಮಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಕಳಿಸಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಟ್ಸ್ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್.